ಬೆಳಗಾವಿ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ 28ನೇ ಸ್ಥಾಪನಾ ದಿವಸ 1-4-1949ರಲ್ಲಿ ಅಸ್ತಿತ್ವಕ್ಕೆ ಬಂದ ಬೆಳಗಾವಿ ವಿಭಾಗ ಸ್ಥಾಪನಾ ದಿವಸದ ಅಂಗವಾಗಿ ಇಂದು ಬೆಳಗಾವಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕ ಆಸಿಫ್ ರಾಜು ಸೇಠ್ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಅಧ್ಯಕ್ಷತೆ ಭಾಷಣ ಮಾಡುತ್ತಾ ಸ್ಥಾಪನಾ ದಿವಸದ ಅಂಗವಾಗಿ ಸಂಸ್ಥೆಗೆ 1,000 ನೇಮಕಾತಿ 1,000 ಕುಟುಂಬಗಳಿಗೆ ಅನುಕೂಲ ಮಾಡಿಕೊಡಲಾಗುತ್ತಾ ಇದೆ. ಸಾರಿಗೆ ಸಚಿವರು ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರತಿ ಸಂದರ್ಭದಲ್ಲೂ ಹೆಚ್ಚಿನ ಆದ್ಯತೆ ನೀಡುತ್ತಾ ಬಂದಿದ್ದಾರೆ. ಸಂತಸ ಸಂಗತಿ. ಆದರೆ ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷ ಪಂಚ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಗೊಳಿಸುತ್ತಾ ಇದರಲ್ಲಿ ಶಕ್ತಿ ಯೋಜನೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿ ಮತ್ತು ಪ್ರಬಲವಾಗಿದ್ದಾರೆ. ಬೆಳಗಾವಿ ಮಹಾನಗರ ಪ್ರದೇಶಕ್ಕೂ ಇನ್ನೂ ಹೆಚ್ಚಿನ ಬಸ್ಸುಗಳು ಒದಗಿಸಬೇಕು ಎಂದು ಸಾರಿಗೆ ಸಚಿವರಿಗೆ ತಮ್ಮ ಕೋರಿಕೆಯನ್ನು ಮುಂದಿಟ್ಟರು. ರಾಜ್ಯ ಸರ್ಕಾರದಿಂದ ಕಿತ್ತೂರು ಕರ್ನಾಟಕದ ಭಾಗದ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಿ ಮತ್ತು ಬೆಳಗಾವಿ ನಗರ ಪ್ರದೇಶವಾಗಿರುವುದರಿಂದ ಹೆಚ್ಚಿನ ಮಹತ್ವವನ್ನು ಬೆಳಗಾವಿ ವಿಭಾಗಕ್ಕೆ ನೀಡಬೇಕೆಂದು ಈ ಸಂದರ್ಭದಲ್ಲಿ ಶಾಸಕರು ಸಾರಿಗೆ ಸಚಿವರಿಗೆ ತಮ್ಮ ಅಳಲನ್ನು ಕೇಳಿಕೊಂಡರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ, ಹೊಸದಾಗಿ ಮಂತ್ರಿಗಳನ್ನು ಮಾಡುವ ಕುರಿತು ಚರ್ಚೆ ನಡೆದಿರುವ ಸಂದರ್ಭದಲ್ಲಿ ಸೇಠ್ ಅವರು ಬಿಜೆಪಿಯಲ್ಲಿ ಮೊದಲ ಬಾರಿಗೆ ಶಾಸಕರಾದವರಿಗೆ ಮುಖ್ಯಮಂತ್ರಿ ನೀಡಿದ್ದಾರೆ. ನಮ್ಮಲ್ಲಿ ಅವರವರ ಯೋಗ್ಯತೆ ಮತ್ತು ಪರಿಶ್ರಮದ ಮುಖಾಂತರ ಅವರಿಗೆ ಹೈಕಮಾಂಡ್ ನಿರ್ಣಯ ಮಾಡಲಿದೆ ಎಂದು ಹೇಳಿದರು. ನಾನು ಕೂಡ ಮಂತ್ರಿ ಸ್ಥಾನಕ್ಕೆ ಆಕಾಂಕ್ಷಿ ಎಂದು ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನು ಮತ್ತು ಆಶೆಯನ್ನು ವ್ಯಕ್ತಪಡಿಸಿದರು. ಹೊಸ ಏನು ಶಾಸಕರಾಗಿದ್ದಾರೋ ಈಗ ಬಿ ಜೆ ಪಿದಲ್ಲೇ ನೋಡಿದರೆ ಫಸ್ಟ್ ಟೈಮ್ MLAಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಹೊಸ ಯಾರಿಗೆ ಅಂತ ಕೊಡಬೇಡಿ, ನಿಮಗೆ ನಮಗೆ ಯಾರಿಗೆ ಅಲ್ಲ, ಯಾರಿಗೆ ಒಂದು ಕೊಡಿ ಅಂದರೆ ಒಂದು 5 ಮಂದಿ ಕೊಡಿ ಅಂದರೆ ಹೇಳಿದ್ದೀವಿ. ಯಾರು ಇಲ್ಲ, ಎಲ್ಲರೂ 30 ಮಂದಿ ಅದಾರ. ಎಲ್ಲರಿಗೂ ಆಶೆ ಇರ್ತೈತಿ, ನಮಗೇನು ಆಶೆ ಇದೆ. ಯಾರು ಏನು ಹೈಕಮಾಂಡ್ ಡಿಸಿಷನ್ ತಗೊಳ್ತಾರೋ ಅದಕ್ಕೂ ನಾವು ಒಪ್ಪಿದ್ದೀವಿ. ನಾವು ಮೊದಲಿಂದು ಪ್ರಾಮಾಣಿಕ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಮೊದಲು ಯಾವಾಗ ಹೋಗಲಿಲ್ಲ, ಮುಂದಿನ ಯಾವಾಗ ಹೋಗುವುದಿಲ್ಲ. ಹೈಕಮಾಂಡ್ ಏನು ನಿರ್ಣಯ ತಗೋತೀವಿ ಅದರಿಗೆ ನಾವು ಬಂದಿದ್ದೇವೆ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಸಾರಿಗೆ ಸಚಿವರಾದ ರಾಮಲಿಂಗ ರೆಡ್ಡಿ, ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಆಸಿಫ್ ರಾಜು ಸೇಠ್, ಸಂಸ್ಥೆಯ ಅಧ್ಯಕ್ಷರಾದ ಭರಮಗೌಡ ರಾಜು ಅಲಗೌಡ ಕಾಗೆ, ಕರ್ನಾಟಕ ಉಪಹಾರ ಅಭಿವೃದ್ಧಿ ನಿಗಮ ಭರಮಪ್ಪ ಉಪ್ವಾರ್, ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ವಿನಯ್ ನವಲಗಟ್ಟಿ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರತ್ನಾಕರ ಗೌಂಡಿ, ಬೆಳಗಾವಿ.